ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಷ್ಟ್ರಂ ಧಾರಯತಾಂ ಧ್ರುವಂ ಪರ್ವತ ಜಿವಾವಿತಾದಲಿ ಇಂದ್ರ ಇವೇಹ ಧ್ರುವಸ್ತಿಷ್ಠ ಇಹ ರಾಷ್ಟ್ರಮುದಾರಯ ಅಭಿವಿಷ್ಟವ್ರತನ್ಯತಾ ಅಧರೇ ಸಂತೋಷರವಃ ಇಂದ್ರ ಇವ ವೃತ್ರಃ ತಿಷ್ಠ ಸಾಂಗಾಯೇ ಸಾಯುಧಾಯ ಸವಾಹನಾಯ ಸರ್ವಾಲಂಕಾರ ಭೂಷಿತಾಯ ಭೂನೀಳಾ ಸಮೇತ ಶ್ರೇಷ್ಠೇ ನಿವಾಸ ಪರಬ್ರಹ್ಮಣೇ ನಮಃ ಕರ್ಪೂರ ನೀರಾಜನಂದರ್ಶಯಾಮಿ ರಕ್ಷಾಂಧಾರಯಾಮಿ ಶ್ರೀಮದ್ ರಮಾರಮಣ ವರದ ಗೋವಿಂದ ಗೋವಿಂದ. ಸ್ವಾಮಿಯವರ ದರ್ಶನ ತಿರುಮಲ ಕ್ಷೇತ್ರದಲ್ಲಿ ಯಾವ ರೀತಿ ಭಗವಂತನ ಒಂದು ದಿವ್ಯ ದರ್ಶನ ಪ್ರಾಪ್ತಿಯಾಗುತ್ತೋ ಆ ಒಂದು ಮಹಾ ದರ್ಶನ ಒಂದು ಭಗವಂತನ ಪಾದಕ್ಕೆ ಸೇರೋದಕ್ಕೆ ಹೂವಿಗೆ ಮಾತ್ರ ಯೋಗ್ಯತೆ ಅಂತೆ ನಮ್ಮನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ ನಾರಿನಂತೆ. ಆ ಭಗವಂತನ ದಿವ್ಯ ದರ್ಶನದಿಂದ ನಾವೆಲ್ಲ ಮನಸ್ಸುಗಳು ಎಲ್ಲ ಪಾವನವಾಗಲಿ. ನಾಳೆಯ ರಾತ್ರಿ ಕಾಲದವರೆಗೂ ಈ ಸೇವೆ ನಿತ್ಯ ನಿರಂತರವಾಗಿ ನೆರವೇರುತ್ತೆ. ನಾಳೆ ಪ್ರಾತಃ ಕಾಲದ ಸೂರ್ಯ ಉದಯವಾದ ತಕ್ಷಣ ಸುಪ್ರಭಾತ ಸೇವೆಯಿಂದ, ತೋಮಾಲಿಕಾ ಸೇವೆಯಿಂದ, ತಿರುಮಜ್ಜನಾಭಿಷೇಕ ಸೇವೆಯಿಂದ ಸ್ವಾಮಿಗೆ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವ ಹಾಗೂ ಸ್ವಾಮಿಗೆ ಅಖಂಡ ಕೀರ್ತನಾದಿಗಳು ಭಜನಾದಿಗಳು ಎಲ್ಲ ನೆರವೇರುತ್ತೆ. ಎಲ್ಲ ಭಗವದ್ಭಕ್ತರು ನಡೆಯುವಂಥ ಮಹಾಸೇವೆಯನ್ನು ಉದಯಾಸ್ತಮಾನ ಮಹಾಸೇವೆ ಅಂತ ತಿರುಮಲದಲ್ಲಿ ಇದಕ್ಕೆ ಕರಿತೇವೆ. ಈ ಒಂದು ಸೇವೆಯನ್ನು ಒಂದು ಕುಟುಂಬದವರು ಪಡೆಯಬೇಕಾದರೆ ತಿರುಮಲದಲ್ಲಿ 1 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ನಾವೆಲ್ಲ ತುಂಬ ಕಷ್ಟ, ಯಾಕಂದರೆ ಮನುಷ್ಯನ ಜನ್ಮ 1 ಕೋಟಿ ದುಡಿಬೇಕಾದ್ರೆ ಜನ್ಮನೇ ಆಗೋಗುತ್ತೆ. ಆ ಒಂದು ಸೇವೆ ನಿಮಗೆಲ್ಲರಿಗೂ ಸಿಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಅರುಣ್ ಪುತ್ತಿಲ ಪರಿವಾರದವರು ಎಲ್ಲ ಭಕ್ತಾದಿಗಳು ಕೂಡ ಅತ್ಯಂತ ಆನಂದಮಯವಾಗಿ ನೋಡೋದಕ್ಕೆ ಒಂದು ಸಂತೋಷ ಆಗುತ್ತೆ. ಸಕಲ ದೇವತೆಗಳ ಸಾನ್ನಿಧ್ಯ ಇರತಕ್ಕಂಥ ಮಹತೋಭಾರ ಮಹಾಲಿಂಗೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಮಹಾಸೇವೆ ನಡೀತಾ ಇದೆ. ತಿರುಮಲದಿಂದ ಬಂದಿರತಕ್ಕಂಥ ಭೂನೀಳಾ ಸಹಿತನಾದಂಥ ಶ್ರೀನಿವಾಸ ವೇದಿಕೆಯನ್ನು ಅಲಂಕರಿಸಿದ್ದಾನೆ. ಈಗ ಮಹಾಪೂಜೆ ಆಗುತ್ತೆ. ಯಾರು ಮಾತಾಡಬಾರ್ದು, ಯಾಕಂದರೆ ಭಗವಂತನ ಪೂಜೆಯಲ್ಲಿ 9 ವಿಧವಾದ ಪೂಜೆ ಇದೆ. ಸ್ಮರಣಂ, ಕೀರ್ತನಂ, ವಿಷ್ಣು ಚರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಈ 9 ವಿಧ ಪೂಜೆಗಳಲ್ಲಿ ಪರಮ ಪವಿತ್ರವಾದದ್ದು ಖರ್ಚಿಲ್ಲದೆ ನಡೆಯೋದು ಅಂತ ನಿಶ್ಶಬ್ದವಾಗಿ ಕುಳಿತುಕೊಂಡು ಭಗವಂತನ ದರ್ಶನ ಮಾಡೋ ಸೇವೆ ಅದೆಲ್ಲ ನಿಮಗೆ ಪ್ರಾಪ್ತವಾಗಿದೆ. ದಯಮಾಡಿ ಯಾರು ಮಾತಾಡಬೇಡಿ. ನಾವು ಸೂಚನೆ ಕೊಟ್ಟಾಗ ವಾದ್ಯದವರಾಗಲಿ ಅಥವಾ ಬೇರೆ ಯಾರಿಗಾದರೂ ನಾವು ಸೂಚನೆ ಕೊಟ್ಟಾಗ ಆ ಕೆಲಸ ಮಾಡಬೇಕು. ಮಧ್ಯದಲ್ಲಿ ಯಾರು ಓಡಾಡಬಾರದು. ಸ್ವಾಮಿಗೆ ಸೇವೆ ಆಗ್ತಾ ಇದೆ. ರಾತ್ರಿ ಕಾಲದಲ್ಲಿ ಪರಮಾತ್ಮನಿಗೆ ನಿತ್ಯ ಪೂಜೆ ಈ ಕ್ಷೇತ್ರದಲ್ಲಿ ಪುತ್ತೂರು ಮಹಾಕ್ಷೇತ್ರದಲ್ಲಿ ಭಗವಂತನಿಗೆ ನೆರವೇರಿಸ್ತಾ ಇದ್ದಾರೆ ಆಚಾರ್ಯರು. ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ. ಶ್ರೀನಿವಾಸ ಸನ್ನಿಧಾನೆ ದೀಪಾರಾಧನ ಮುಹೂರ್ತ ಸುಮುಹೂರ್ತೋ ಸ್ವಿತ್ಯನ ಗೃಹ್ಣಂತು ಮುಹೂರ್ತೋ ಅಸ್ತೋ. ಓಂ ದೇವೀಂ ವಾಚಮಜನಯಂತ ದೇವಾ ವಿಶ್ವರೂಪಾಃ ಪಶವೋ ವದಂತಿ ತಾನೋ ಮಂದ್ರೇಶ ಮೂರ್ಜಂದುಹಾನಾ ಸರ್ವಾಗಸ್ಪಾನುಪದುಷ್ಟುತೈತೋ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಷ್ಟ್ರಂ ಧಾರಯತಾಂ ಧ್ರುವಂ ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಕ್ಷಸಾ ಪೂರ್ವೇ ಖಡ್ಡಾರವಂ ತತ್ರ ದೇವತಾಃ ವಾನಲಾಂಛನಂ ಗಣನಾದಂ ಕೃತ್ವಾ ಅಪದರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞಯಾ ಅಪಕ್ರಾಮಂತು ಭೂತಾದ್ಯಾ ಸರ್ವೇ ತೇ ಭೂಮಿಪಾರಕಾಃ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೇತ್ ಪೃಥ್ವಿತ್ವಜಾಧೃತಾ ಲೋಕಾ ದೇವಿ ತ್ವಂ ವಿಷ್ಣುನಾ ಧೃತಾ ಪಂಚದಾರಯಮಾನ್ ದೇವಿ ಪವಿತ್ರಂ ಕುರುಚಾಸನಂ ವಿಷ್ಣುಶಕ್ತಿ ಸಮುತ್ಪನ್ನೆ ಶಂಕವರ್ಣೆ ಮಹೀತಲೆ ಅನೇಕರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತುತೆ ಭೂದೇವ್ಯೈ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ಆಚಾರ್ಯಃ ಉಪವಿಶ್ಯ ತದ್ವಾರಾಂದುರಾಧರಜ ನಿತ್ಯಪುಷ್ಟಾಂಕರೀಷಣೀ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಜ್ಯೇಷ್ಠಯಂ ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ ಆಯನೇತೆ ಪರಾಜನೆ ದುರ್ವಾರೋಹಂತ ಪುಷ್ಪಿಣೇ ಹೃದಾಷ್ಟ ಪುಂಡರೀ ಕಾಣಿತ ಭದ್ರಸ್ಯ ಗ್ರಹ ಇಮೇ ಕರಣಾರ್ಥೆ ಅಕ್ಷದಾನ್ ಸಮರ್ಪಯಾಮಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹರಿದ್ರ ಕುಂಕುಮ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ ಚಂದ್ರಮಾವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ ನಾನಾವಿಧ ಪುಷ್ಪಾಣಿ ಸಮರ್ಪಯಾಮಿ ಅರ್ಕಚಂಪಕ ಪುನ್ನಾಗ ನಂದ್ಯಾವರ್ತೈಶ್ಚ ಪಾಟಲೈಃ ಬೃಹತೆ ಕರವೇರೈಶ್ಚ ದ್ರೋಣಪುಷ್ಪೈ ಪ್ರಪೂಜಯೇತ್
ತುಳಸಿ ಮಾಲಿಕಾಂ ಸಮರ್ಪಯಾಮಿ. ಸ್ವಾಮಿಯವರಿಗೆ ತುಳಸಿ ಮಾಲೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾರ್ಥನೆ ಮಾಡೋದು. ಜೈ ಇಂದಿರಾರಮಣ ವರದ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇದಾನಿ ದಧೇ ಪದಂ ಸಮೂಢಮಸ್ಯ ಭಾಗುಂ ಸುರೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮಃ, ಪದ್ಮನಾಯಕ್ಯೈ ನಮಃ, ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ನಮಃ. ತುಳಸಿ ಮಾಲಿಕಾಂ ಸಮರ್ಪಯಾಮಿ, ಅತ ಪುಷ್ಪೈಃ ಪೂಜಯಾಮಿ. ಓಂ ಕೇಶವಾಯ ವೆಂಕಟೇಶಾಯ ನಮಃ, ನಾರಾಯಣಾಯ ವೆಂಕಟೇಶಾಯ ನಮಃ, ಮಾಧವಾಯ ವೆಂಕಟೇಶಾಯ ನಮಃ, ಋಷಿಕೇಶಾಯ ವೆಂಕಟೇಶಾಯ ನಮಃ, ಪದ್ಮನಾಭಾಯ ವೆಂಕಟೇಶಾಯ ನಮಃ, दामोदराय वेंकटेशाय नमः, अच्युताय वेंकटेशाय नमः, श्रीधराय वेंकटेशाय नमः, श्री नारसिंहाय वेंकटेशाय नमः, हरये वेंकटेशाय नमः, श्री श्रीनिवासाय वेंकटेश परब्रह्मणे नमः. महालक्ष्मी नमः, सिद्धलक्ष्मी नमः, मोक्षलक्ष्मी नमः, जयलक्ष्मी नमः, विद्यालक्ष्मी नमः, संतानलक्ष्मी नमः, सौभाग्यलक्ष्मी नमः, यशोलक्ष्मी नमः, कीर्तिलक्ष्मी नमः, महालक्ष्मी नमः, अष्टलक्ष्मी नमः, पद्मावत्यै नमः, भूदेव्यै नमः, ज्ञानाक्षै नमः, परिवार समेत लक्ष्मी पद्मावते समेत श्री श्रीनिवास परब्रह्मणे नमः. चरण अरविंदयोः नानाविधानि परिमल पत्र पुष्पाणि समर्पयामि. धूपं श्री श्रीनिवास प्रीत्य कीर्तनं, कन्नड श्रीनिवास कीर्तनं. सर्वदेवानां धूपोजं समेत श्री स्वजात वेदोपज्ञं निरतिं मम पशोगुच्छमच्छमामहजीवनन्तदिशोदिश मानोहितं श्रीजात वेदो कामश्चं पुरुषं जगते अभिभ्रदग्नागहि श्रिया मा परिपातय सांघाय सायुधाय सदाहनाय सर्वालङ्कारभूषिताय महालक्ष्मी पद्मनायकी समेत श्री श्रीनिवास परब्रह्मणे नमः. एकार्कदीपं दर्शयामि, धूपदीपदर्शनानन्तरम् आचमनं समर्पयामि, परिमलपत्रपुष्पाणि समर्पयामि. नैवेद्यं देवसमितप्रसुवा नैवेद्यार्थे प्रतिष्ठापितं पञ्चफलानि नैवेद्यं निवेदयामि. पंचफलानि नैवेद्यं निवेदयामि, कृपया परिगृह्यताम्. ओम प्राणाय स्वाहा, अपानाय स्वाहा, व्यानाय स्वाहा, उदानाय स्वाहा, समानाय स्वाहा, ब्रह्मणे स्वाहा. अलुमेलुमंगा पद्मनाभे श्रीनिवास परब्रह्मणे नमः. पंचफलानि नानाविधफलानि नैवेद्यं पूगीफलताम्बूलं समर्पयामि. हिरण्यगर्भाय नमः. सुवर्णपुष्पं समर्पयामि. सर्वोपचारपूजां समर्पयामि. सम्पूर्णफलप्राप्त्यर्थं कर्पूरनीराजनज्योतिः. कांताय कल्याण निधये निधयेर्तिनां श्रीवेंकटनिवासाय श्रीनिवासाय मंगलम्. लक्ष्मीश विभ्रमा लोकसभ्रो
परिभ्रमचक्षुषे चक्षुषे सर्वलोकानां वेङ्कटेशाय मङ्गलम् अलुमेलु मंगा पद्मनाज के समेत चेच्चे निवाज परब्रह्मणि कर्पूर मंगल नीराजन दर्शयामि आचमन परिमल पत्र पुष्पाणि समर्पयामि रक्षान्धारयामि नमस्करोमि जय इंदिरा रमण वरद गोविंदो जानकी रमण वरद गोविंदो पद्मनायके रमण वरद गोविंदो हर नमः पार्वती पतजे यो वेदादो स्वर प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः परिवार समेत श्री श्रीनिवास परब्रह्मणे नमः मंत्रपुष्पं समर्पयामि अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां पुरुषोत्तमा पुरुषोत्तಮ जनमाತ್ಮವೃದಕ್ಷ ನಮಸ್ಕಾರಂ ಕಲ್ಪಯಾಮಿ ಪ್ರಾರ್ಥನಾಂ ಕರಿಷ್ಯೆ ಎಲ್ಲ ಕೈ ತಿರುಮಲ ಕ್ಷೇತ್ರದಲ್ಲಿ ಸಹಸ್ರ ದೀಪಾಲಂಕಾರ ಸೇವೆ ಅಂತ ಆ ಸ್ವಾಮಿಗೆ ದೀಪದ ಬೆಳಕಲ್ಲಿ ಪರಮಾತ್ಮನ ದರ್ಶನ ಸೇವೆ ನಡೆಯುತ್ತೆ ಈ ಪುತ್ತೂರು ಮಹಾಕ್ಷೇತ್ರದಲ್ಲಿ ಪುತ್ತಿಲ ಪರಿವಾರದವರೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ದಾರೆ ಆ ಭಗವಂತನಿಗೆ ಮಹಾ ಸೇವೆ ಮಾಡಬೇಕು ಅಂತ ಆದ ಕಾರಣ ಸ್ವಾಮಿ ರಥಬೀದಿಗಳಲ್ಲಿ ಎಲ್ಲರಿಗೂ ಕೂಡ ದರ್ಶನವನ್ನು ಅನುಗ್ರಹ ಮಾಡಿ ಆಸ್ಥಾನದಲ್ಲಿ ಬಂದು ಕುಳಿತಿದ್ದಾನೆ ಆ ಪರಮಾತ್ಮನಿಗೆ ಯಥಾಶಕ್ತಿ ದೀಪಾಲಂಕಾರ ಸೇವೆ ಈಗ ನಡೆಯುತ್ತೆ ಮುಂದೆ ಇರತಕ್ಕಂಥ ಫೋಕಸ್ ಲೈಟ್ಗಳನ್ನು ಆಫ್ ಮಾಡಬೇಕು ದೇವರನ್ನು ದೀಪದ ಬೆಳಕಲ್ಲಿ ದರ್ಶನ ಮಾಡಬೇಕು ಈಗ ಭಗವಂತನ ಒಂದು ದರ್ಶನ ದೀಪದ ಬೆಳಕಲ್ಲಿ ನಮಗಾಗತ್ತೆ ಎಲ್ಲ ಕೈ ಜೋಡಿಸಿ ಕಣ್ಣನ್ನು ತೆರೆದು ದೀಪದ ಬೆಳಗಲ್ಲಿ ಆ ಪರಮಾತ್ಮನನ್ನು ದರ್ಶನ ಮಾಡ್ತೇವೆ ಹಿಂದಿನ ಲೈಟಲ್ಲಿ ಆಫ್ ಮಾಡಿಬಿಡಿ ಬರೀ ದೀಪದ ಬೆಳಕಲ್ಲಿ ಆ ಪರಮಾತ್ಮನನ್ನು ದರ್ಶನ ಮಾಡಿ ಭಗವತ್ ಕೃಪೆಗೆ ನಾವೆಲ್ಲ ಪಾತ್ರರಾಗುವಂತಹ ಕಾಲ ಪ್ರಾಪ್ತಿಯಾಗಿದೆ ಆ ಕಾಲದಲ್ಲಿ ವಿಶೇಷವಾಗಿ ಮುಗುಡಿ ಒಂದು ಇದನ್ನು ನುಡಿಸ್ತಾರೆ ಅದಕ್ಕೆ ಸರಿಯಾಗಿ ಚಂಡೆಯವರು ಕೂಡ ಅವರಿಗೆ ಅನುಸರಣೆ ಮಾಡಬೇಕು ಆ ವಾದ್ಯವನ್ನು ಅನುಸರಣೆ ಮಾಡ್ತಾ ನಿಧಾನಕ್ಕೆ ಸ್ವಾಮಿಗೆ 7 ದೀಪಗಳನ್ನು ಇಲ್ಲಿ ಬೆಳಗಲಾಗುತ್ತೆ ಸಪ್ತಗಿರೀಶನಿಗೆ ಶೇಷ ರಾಗದಲ್ಲಿ ಅದಕ್ಕೆ ಸರ್ಪರಾಗ ಅಂತ ಕರಿತೇವೆ ನಾವು ಆ ರಾಗದಲ್ಲಿ ಶೇಷಾಚಲ ಪತಿಗೆ 7 ದೀಪಗಳನ್ನು ಬೆಳಗ್ತಾರೆ ನಮ್ಮ ಆಚಾರ್ಯರು ಆ ದೀಪದ ಬೆಳಕಲ್ಲಿ ಎಲ್ಲರೂ ಶ್ರೀನಿವಾಸನನ್ನು ನೋಡಬೇಕು ಅದಾದ ತರುವಾಯ ಮಂಗಳಾರತಿ ಆಗುತ್ತೆ ಎಲ್ಲರಿಗೂ ಕೂಡ ಪರಮಾತ್ಮನ ಒಂದು ಆರತಿಯನ್ನು ಕೊಡ್ತಾರೆ ಆರತಿಯನ್ನು ಸ್ವೀಕಾರ ಮಾಡಬೇಕು ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲ ಸಿದ್ಧರಾಗಬೇಕು 6:30ಕ್ಕೆ ಯಾರ್ಯಾರು ಸುಪ್ರಭಾತ ಸೇವೆ ಕೊಟ್ಟಿದ್ದೀರಾ ಅವರಿಗೆ ವಸ್ತ್ರ ಪಂಚಶಲ್ಯ ಇರಬೇಕು ಸ್ತ್ರೀಯರು ಅವ್ರ ಮನೆಯವರು ಸೀರೆ ಉಟ್ಕೊಂಡಿರಬೇಕು ಅಂಥವ್ರು ಯಾರು ಅಂತ ನಮ್ಮ ಈ ವಾಲಂಟಿಯರ್ಸ್ ಹೇಳ್ತಾರೆ ಅವರನ್ನು ಮಾತ್ರ ಮೇಲ್ಗಡೆ ಅಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ ಅವರು ಸುಪ್ರಭಾತ ಸೇವೆಗೆ 6:30ಗೆ ಪ್ರಾರಂಭ ಆಗುತ್ತೆ ಆ ಸೇವೆಗೆ ಯಾರ್ಯಾರು ಯಾವ್ಯಾವ ಸೇವೆ ಕೊಟ್ಟಿದ್ದೀರಾ ಮುಂಚೆನೇ ಅವರನ್ನು ಮಾತಾಡಬೇಕು ಆ ಸೇವಾ ಸಮಯದಲ್ಲಿ ತಾವು ಬಂದು ಭಗವಂತನ ದರ್ಶನ ಮಾಡಿ ಸ್ವಾಮಿಯ ಒಂದು ಆರತಿಯನ್ನು ಸ್ವೀಕಾರ ಮಾಡಿ ಆಮೇಲೆ ಅವರು ಕೌಂಟ್ರಲ್ಲಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಸ್ವಾಮಿಯ ಅನುಗ್ರಹ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ತಾ ಈಗ ಸ್ವಾಮಿಗೆ ಸಪ್ತಗಿರೀಶನಿಗೆ 7 ದೀಪಗಳ ಆರತಿ ಮುಗುಡಿ ಆ ರಾಗದಲ್ಲಿ ಚಂಡೆವಾದ್ಯದಲ್ಲಿ ನೆರವೇರುತ್ತೆ ಎಲ್ಲ ಪ್ರಾರ್ಥನೆ
ಸಮೇತ ಶ್ರೇಷ್ಠೇ ನಿವಾಸ ಪರಬ್ರಹ್ಮಣೇ ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ ಆಚಮನ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ಶ್ರೀಮದ್ ರಮಾರಮಣ ವರದ ಗೋವಿಂದ ಗೋವಿಂದ. ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ ಮುಕ್ಕಲವಾಡ ಶ್ರೀಹರಿ ಗೋವಿಂದ. ಮಹತೋಬಾರ ಮಹಾಲಿಂಗೇಶ್ವರ ಮಹಾರಾಜ್ ಕಿ. ಹರ ನಮಃ ಪಾರ್ವತಿ ಪತಜೇ. ಹರ ಹರ ಮಹಾದೇವ. ಎಲ್ಲ ಭಕ್ತಾದಿಗಳು ಕೂಡ ಇಷ್ಟೊತ್ತು ಸಹಕರಿಸಿ ಆ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಾ. ಸ್ವಾಮಿಯ ಸಾಯಂ ಅರ್ಚನೆಯ ಪರಿಪೂರ್ಣವಾದಂಥ ಫಲವನ್ನು ಭಕ್ತಾದಿಗಳಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಈಗ ಭಗವಂತನ ಆರತಿಯನ್ನು ನಮ್ಮ ಅರ್ಚಕ ಪರಿವಾರದವರು ಎಲ್ರಿಗೂ ಕೊಡ್ತಾರೆ. ದಯಮಾಡಿ ಅಲ್ಲೇ ಇರಿ, ಅಲ್ಲೇ ಎಲ್ಲ ಆರತಿ ತೊಗೊಂಬರ್ತಾರೆ, ಅಲ್ಲೇ ಆರತಿ ಕೊಡ್ತಾರೆ. ವೇದಿಕೆ ಮೇಲೆಲ್ಲ ಕೊಟ್ಟು ನಿಮಗೆ ಅಲ್ಲೇ ಆರತಿಯನ್ನು ಕೊಡ್ತಾರೆ. ಎಲ್ಲ ಭಕ್ತಾದಿಗಳು ಆರತಿಯನ್ನು ಸ್ವೀಕಾರ ಮಾಡಬೇಕು, ಅರ್ಥರಾಗಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ನಾಳೆಯ ಪ್ರಾತಃ ಕಾಲದಿಂದ ರಾತ್ರಿ